ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಪ್ರತಿ ವರ್ಷನೂ ಕೂಡ ರೈತರು ಬೆಳೆನ ಬೆಳೀತಾ ಇರ್ತಾರೆ. ಅದರ ಜೊತೆ ಬೇಡದೇ ಇರುವಂತಹ ಕಸ ಅಂದರೆ ಕಳೆನೂ ಕೂಡ ಬೆಳೆಯುತ್ತೆ. ರೈತರು ಪ್ರತಿ ವರ್ಷ ಈ ಒಂದು ಕಷ್ಟವನ್ನು ಅನುಭವಿಸ್ತಾನೆ ಇರ್ತಾರೆ. ಇದರ ನಿವಾರಣೆಗಾಗಿನೇ ರೈತರು ಮಾಡಿರುವಂತಹ ಪ್ಲಾನ್ ಏನು ಅಂತಂದರೆ, ಬೆಳೆಯನ್ನು ಬಿತ್ತನೆ ಮಾಡಿದ ತಕ್ಷಣವೇ 1 ಅಥವಾ 2 ದಿನ ಆದ ನಂತರ ಕಳೆನಾಶಕವನ್ನು ಹೊಲದ ತುಂಬ ಸಿಂಪಡಣೆ ಮಾಡ್ತಾರೆ. ಆದರೆ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡರೂ ಕೂಡ ಹುಟ್ಟುವಂತಹ ಮಹಾಮಾರಿ ಅಂದರೆ ಅದೇ ಮುಳ್ಳು ಸಜ್ಜೆ. ಈ ಮುಳ್ಳು ಸಜ್ಜೆ ಮೆಕ್ಕೆಜೋಳದ ಥರನೇ ಇರುತ್ತೆ, ಅದ್ರ ಲೆವೆಲ್ಗೆ ಹುಟ್ಟಿರುತ್ತೆ. ಅದನ್ನು ಚಿಕ್ಕದಿದ್ದಾಗಲೇ ಬೇಗನೆ ನಾವು ಕಿತ್ಬಿಟ್ಟು ಕಳೆ ಎಲ್ಲ ತೆಗೆಸ್ಬಿಟ್ಟು ಹೊರಗೆ ಹಾಕಿದರೆ ಸರಿ. ಇಲ್ಲ ಅಂತ ಅಂದರೆ ಮೆಕ್ಕೆಜೋಳ ಬೆಳವಣಿಗೆ ಆಗೋಕ್ಕೆ ಬಿಡಲ್ಲ, ಮತ್ತು ನಮಗೆ ಇಳುವರಿನೂ ಕೂಡ ಸಿಗೋದಿಲ್ಲ. ಸ್ನೇಹಿತರೆ, ಕಳೆ ತೆಗ್ಸೋಣ ಅಂತ ಹೇಳೋಕ್ಕೆ, ಒಂದು ಎಕರೆಗೆ ಕಳೆ ತೆಗ್ಸೋಕ್ಕೆ ನಾವು ಏನು ಗುತ್ತಿಗೆ ಕೊಟ್ಟರು ಕೂಡ 7-8 ಸಾವಿರ ರೂಪಾಯಿ ಹೇಳ್ತಾರೆ. ಒಂದು ದಿನದ ಕೂಲಿ ಥರ ಮಾತಾಡಿದರೆ 500 ರೂಪಾಯಿ ಕೇಳ್ತಾರೆ. ಏಕೆ ಅಂದರೆ ಮುಂದೆ ಸಾಗೋದೇ ಇಲ್ಲ, ಅಷ್ಟೊಂದು ಮುಳ್ಳು ಸಜ್ಜೆ ಹುಟ್ಟಿರುತ್ತೆ ಹೊಲದಲ್ಲಿ. ಸೊ ನಮ್ಮ ಬೆಳೆನ ನಾವು ಕಾಪಾಡ್ಕೋಬೇಕು ಅಂತ, ಒಳ್ಳೆ ಇಳುವರಿ ತೆಗಿಬೇಕು ಅಂದರೆ ನಾವು ಕಳೆ ತೆಗೆಸಲೇಬೇಕಾಗುತ್ತೆ. ಬೇರೆ ಕಳೆನಾಶಕಗಳ ಮೊರೆ ಹೋಗೋಣ ಅಂತ ಅಂದರೆ ಆ ಕಳೆನಾಶಕಗಳು ಕಳೆಯನ್ನು ತೆಗೆಯೋದಕ್ಕಿಂತ ನಮ್ಮ ಬೆಳೆಗಳಿಗೆ ಹಾನಿ ಮಾಡೋದು ಮತ್ತು ನಮ್ಮ ಮಣ್ಣನ್ನು ಮಾಲಿನ್ಯ ಮಾಡೋದು ಜಾಸ್ತಿ ಆಗಿರುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ಗೊತ್ತಿರುವಂತಹ ಕಳೆನಾಶಕ ಮನೆಯಲ್ಲೇ ಪ್ರಿಪೇರ್ ಮಾಡುವಂಥದ್ದು, ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಕಳೆಯನ್ನು ನಿವಾರಣೆ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ರೈತರು ಬೆಳಿಬೇಕು ಮತ್ತು ಉಳಿಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ಬರುವಂತಹ ನನ್ನ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ನಮಗೆ ಕೈಗೆ ಸಿಗುವಂತಹ ವಸ್ತುಗಳ ಮೂಲಕ ನಾವು ನಮ್ಮ ಹೊಲಗಳಿಗೆ ಕಳೆನಾಶಕವನ್ನು ನಾವೇ ತಯಾರು ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತಂದರೆ ಕಲ್ಲುಸುಣ್ಣ, ಕಲ್ಲುಪ್ಪು, ಗೋಮೂತ್ರ, ಬಿಳಿ ಹೂವಿನ ಎಕ್ಕದ ಎಲೆ ಮತ್ತು ನಿಂಬೆಹಣ್ಣು. ಇದಿಷ್ಟು ಸಾಮಗ್ರಿಗಳು ನಮಗೆ ಕಳೆನಾಶಕ ತಯಾರಿಕೆಗೆ ಬೇಕಾಗುತ್ತದೆ. ಯಾವ ಯಾವ ಸಾಮಗ್ರಿಗಳನ್ನ ತಗೋಬೇಕು ಅಂತ ಗೊತ್ತಾಯಿತು, ಆದರೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. 2 ಲೀಟ್ರು ಗೋಮೂತ್ರವನ್ನು ತಗೋಬೇಕು. ಅರ್ಧ kg ಎಕ್ಕದ ಎಲೆ, ಅದು ಬಿಳಿ ಹೂವಿನ ಎಕ್ಕದ ಎಲೆಯನ್ನು ತಗೋಬೇಕು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೋಬೇಕು. ಅರ್ಧ kg ಕಲ್ಲು ಉಪ್ಪು ತಗೋಬೇಕು. ಅರ್ಧ kg ಸುಣ್ಣನ ತಗೋಬೇಕು. ಇದಿಷ್ಟು ಪ್ರಮಾಣವನ್ನು ನಾನು ಹೇಳಿದ್ದೇನೆ. ಸ್ನೇಹಿತರೆ, ಮೊದಲು ಒಂದು ಬಕೆಟ್ ತೊಗೊಂಬಿಟ್ಟು 2 ಲೀಟ್ರು ಗೋಮೂತ್ರ ಹಾಕಿ, ನಂತರ ಅರ್ಧ kg ಎಕ್ಕದ ಎಲೆ ಏನು ರುಬ್ಬಿದ್ರಲ್ಲ ಅದನ್ನು ಹಾಕಿ, ನಂತರ ಅರ್ಧ kg ಕಲ್ಲು ಉಪ್ಪು ಹಾಕಬೇಕು, ನಂತರ ಅರ್ಧ kg ಸುಣ್ಣನ ಹಾಕಬೇಕು. ಇವನಷ್ಟು ಸೇರಿಸ್ಬಿಟ್ಟು 2 ದಿನ ನಾವು ಅದು ಬಾಯಿನ ಮುಚ್ಚಿಬಿಟ್ಟು ಬಟ್ಟೆಯಿಂದನಾದರೂ ಮುಚ್ಬೋದು, ಅಥವಾ ಆ ಒಂದು ಬಕೆಟ್ಗೆ ಮುಚ್ಚಳ ಇದ್ದರೆ ಆ ಮುಚ್ಚಳದಲ್ಲಾದರೂ ಮುಚ್ಚಿಬಿಟ್ಟು 2 ದಿನ ಅದನ್ನು ಬಿಟ್ಬಿಡಬೇಕು, ರೆಸ್ಟಲ್ಲಿ ಬಿಟ್ಬಿಡಬೇಕು. ಸ್ನೇಹಿತರೆ, 2 ದಿನ ಕಳೆದ ಮೇಲೆ ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಬಕೆಟ್ಗೆ ಬಟ್ಟೆ ಕಟ್ಬಿಟ್ಟು ಅದನ್ನು ಸೋಸ್ಕೋಬೇಕು. ಸೋಸಿದಂತಹ ಏನು ಕೆಳಗಡೆ ಬಂದಿರುತ್ತಲ್ಲ ಆ ನೀರಿಗೆ ಒಂದು ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಹಾಕಿಬಿಟ್ಟು ಅದನ್ನು ನಮ್ಮ ಹೊಲಗಳಿಗೆ, ಕಳೆಗಳಿಗೆ ಸ್ಪ್ರೇ ಮಾಡಬೇಕು. ನಿಮ್ಮ ಮನೆಯಲ್ಲಿ ಏನು ಔಷಧಿ ಸಿಂಪಡಣೆ ಮಾಡುವಂತಹ ಒಂದು ಕ್ಯಾನ್ ಇರುತ್ತಲ್ಲ, ಆ ಕ್ಯಾನ್ನ ಏನು ಮೊದಲಿಗೆ ಏನಾದರೂ ಕೆಮಿಕಲ್ ಯೂಸ್ ಮಾಡಿದರೆ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಈ ಒಂದು ಏನು ತಯಾರು ಮಾಡಿದ್ದೀವಲ್ಲ ಆ ಔಷಧಿನ ಹಾಕ್ಬಿಟ್ಟು ಕಳೆನಾಶಕವನ್ನು ನಿಮ್ಮ ಹೊಲಗಳಿಗೆ ಹೊಡಿಬೋದು. ಸ್ನೇಹಿತರೆ, ಈ ಒಂದು ಕಳೆನಾಶಕವನ್ನು ಆದಷ್ಟು ಬೇಗ ಚಿಕ್ಕ ಚಿಕ್ಕ ಕಳೆ ಇದ್ದಾಗಲೇ ಹೊಡೆಯೋದು ಒಳ್ಳೆಯದು. ಯಾಕೆ ಅಂದರೆ ದೊಡ್ಡದು ಕಳೆ ಆಗಿತ್ತು ಅಂದರೆ ಅದಕ್ಕೆ ಆಲ್ರೆಡಿ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ಹೂವು, ಕಾಯಿ, ಬೀಜ ಎಲ್ಲ ಆಗಿರುತ್ತೆ. ನೀವು ಆಮೇಲೆ ಹೊಡೆದ್ವಿ ಅಂದರೆ ಅದು ಬೀಜನ ಬೇಗ ಬಿಟ್ಕೊಂಡ್ಬಿಡುತ್ತೆ. ಮತ್ತು ಆ ಬೀಜ ನೆಲಕ್ಕೆ ಬಿದ್ದುಬಿಟ್ಟು ಮತ್ತೆ ಅದು ಗಿಡವಾಗಿ ಬೆಳೆಯುತ್ತೆ. ಹಾಗಾಗಿ ಬೀಜ, ಹೂವು, ಕಾಯಿ ಆಗುವ ಮುನ್ನನೇ ಈ ಒಂದು ಕಳೆನಾಶಕವನ್ನು ಗಿಡಗಳಿಗೆ ಹೊಡೆಯೋದ್ರಿಂದ ಏನು ಸಣ್ಣ ಸಣ್ಣ ಗಿಡಗಳಿದಾವಲ್ಲ ಅವು ನಿಧಾನವಾಗಿ ಸಾಯ್ತಾ ಬರುತ್ತೆ ಮತ್ತು ಸುಟ್ಟೋಗುತ್ತೆ ಅಂತ ಹೇಳಬಹುದು. ಸ್ನೇಹಿತರೆ, ಈ ಒಂದು ಕಳೆನಾಶಕ ಎಕೋ ಫ್ರೆಂಡ್ಲಿ ಕೂಡ ಹೌದು. ಏಕೆಂದರೆ ನಾವು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿರೋದ್ರಿಂದ ನಮ್ಮ ಒಂದು ಮಣ್ಣು ಮಾಲಿನ್ಯ ಆಗಲ್ಲ, ಹಾಗೂ ನಮ್ಮ ಬೆಳೆಗೂ ಕೂಡ ಯಾವುದೇ ತರಹದ ಸೈಡ್ ಎಫೆಕ್ಟು ಕೂಡ ಆಗಲ್ಲ. ಇನ್ನೊಂದು ಏನು ಅಂದರೆ ಎಲ್ಲ ತರಹದ ಕಳೆಗಳು ಕೂಡ ಮುಳ್ಳು ಸಜ್ಜೆ ಆಗಿರಬಹುದು,
ಕಾಂಗ್ರೆಸ್ ಗಿಡ ಆಗಿರ್ಬೋದು ಅಥವಾ ಜೀಕೋ ಹುಲ್ಲು ಆಗಿರ್ಬೋದು, ಈ ಎಲ್ಲ ತರಹದ ಹುಲ್ಲುಗಳು ಕೂಡ ಈ ಒಂದು ಕಳೆನಾಶಕಕ್ಕೆ ನಿಧಾನವಾಗಿ ಏನಿಲ್ಲ ಅಂದರೂ ಒಂದು 20 ದಿನ ಬೇಕಾಗುತ್ತದೆ ಈ ಒಂದು ಕಳೆ ಸಾಯಲಿಕ್ಕೆ. ಏಕೆಂದರೆ ಸ್ಪ್ರೇ ಮಾಡಿದ ತಕ್ಷಣ ಯಾವುದೇ ಕಳೆ ಸಾಯೋದಿಲ್ಲ, ನಿಧಾನವಾಗಿ ಸಾಯುತ್ತಾ ಬರುತ್ತೆ. ಅಂದರೆ ಸುಟ್ಟಿರೋ ಥರ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನೀವು ಈ ಥರ ಮನೆಯಲ್ಲೇ ಕಳೆನಾಶಕ ತಯಾರು ಮಾಡ್ಕೊಳ್ಳೋದ್ರಿಂದ ನಿಮಗೆ ದುಡ್ಡು ಕೂಡ ಉಳಿಯುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಿರ್ಬೋದು ಕಳೆನಾಶಕ ಎಷ್ಟು ರೇಟ್ ಇರುತ್ತೆ ಅಂತ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ದುಡ್ಡು ಕೂಡ ಉಳಿಸ್ಕೋಬೋದು, ನಿಮ್ಮ ಮಣ್ಣು ಮಾಲಿನ್ಯ ಆಗೋದನ್ನು ತಡಿಬೋದು, ನಿಮ್ಮ ಬೆಳೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದೇ ಇರೋ ಥರನೂ ಕೂಡ ನೀವು ಕಾಪಾಡ್ಕೋಬಹುದು. ಸ್ನೇಹಿತರೆ, ನಮ್ಮ ರೈತರು ಆಲ್ರೆಡಿ ಬಿತ್ತನೆ ಕಾರ್ಯ ಮುಗಿಸ್ಬಿಟ್ಟು ಎಡಗುಂಟೆ ಬುಡಗುಂಟೆ ಅಂತ ಕಳೆಗಳನ್ನು ತೆಗೆಯೋದಕ್ಕೆ ಮತ್ತು ಕಳೆ ತೆಗೆಸೋದು, ಕಳೆನಾಶಕ ಹೊಡೆಯೋದು, ಇದೆಲ್ಲ ಕೆಲಸವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಸೊ ಇದೊಂದು ವಿಡಿಯೋ ಎಲ್ಲ ರೈತರು ಕೂಡ ಶೇರ್ ಆಗೋದ್ರಿಂದ ಮನೆಯಲ್ಲೇ ಕಳೆನಾಶಕ ಮಾಡಿಬಿಟ್ಟು ಈ ಒಂದು ಏನು ಕಳೆ ಇದಾವಲ್ಲ, ಕಾಂಗ್ರೆಸ್ಸು, ಮುಳ್ಳು ಸಜ್ಜೆ, ಏನು ಜೀಕೋ ಕಳೆ, ಆಮೇಲೆ ಈ ಹುಲ್ಲು ಏನೇನೋ ತುಂಬ ತರಹದ ಈ ಕಳೆ ಇದಾವಲ್ಲ, ಈ ಎಲ್ಲ ಕಳೆಯನ್ನು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ನಮ್ಮ ರೈತರು ಮನೆಯಲ್ಲೇ ಕಳೆನಾಶಕ ತಯಾರು ಮಾಡ್ಕೊಂಡ್ಬಿಟ್ಟು ಕಳೆಯನ್ನು ನಿವಾರಣೆ ಮಾಡ್ಕೋತಾರೆ. ಸೊ ಪ್ರತಿಯೊಬ್ಬರು ಕೂಡ ರೈತರ ಮೇಲೆ ಗೌರವ ಇರೋರು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇಲ್ಲ ನನ್ನ ಫ್ರೆಂಡ್ ಯಾರು ರೈತರಿಲ್ಲ, ಅವರ ಮೂಲ ರೈತ ಇದ್ದೇ ಇರುತ್ತೆ, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.